ಆತ 2 ಮದುವೆಯಾಗಿದ್ದ. ಮನೆಯಲ್ಲಿ 4 ಮಕ್ಕಳು ಸಹ ಇದ್ರು. ಆದ್ರೆ ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ. ಪತ್ನಿಯನ್ನ ಕೊಲೆ ಮಾಡಿ ಚರಂಡಿಗೆ ಎಸೆದವ 3ನೇ ಮದುವೆಗೆ ರೆಡಿಯಾಗಿ ನಿಂತಿದ್ದ. 2ನೇ ಪತ್ನಿ ಕೊಂದ, 3ನೇ ಮದುವೆಗೆ ಸಿದ್ಧನಾದ. ಹನಿಮೂನ್ ಕನಸು ಕಾಣ್ತಿದ್ದವನಿಗೆ ಖಾಕಿ ಶಾಕ್. ಗಂಡ ಹೆಂಡತಿ ಸಂಬಂಧ ಅಂದ್ರೇನೆ ಹಾಗೆ. ನಂಬಿಕೆ ಅನ್ನೋ ಬಂಡಿ ಮೇಲೆ ನಡೆಯೋ ಜೀವನದ ಪಯಣ ಇದು. ಒಮ್ಮೆ ಅನುಮಾನ ಅನ್ನೋದು ತಲೆಗೆ ಬಂದ್ರೆ ಮುಗಿದೇ ಹೋಯ್ತು. ಅದು ಗಂಡೇ ಆಗಲಿ ಹೆಣ್ಣೇ ಆಗಲಿ, ಅನುಮಾನದ ಭೂತಕ್ಕೆ ತಲೆಯೇ ಹೋಗೋದು. ತಿಂಗಳ ಹಿಂದೆ ಬೆಂಗಳೂರಿನ ಸರ್ಜಾಪುರದಲ್ಲಿ ಆಗಿದ್ದೂ ಇದೆ. ಹೆಂಡತಿ ಮೇಲಿನ ಅನುಮಾನಕ್ಕೆ ಗಂಡನೇ ನರರಾಕ್ಷಸನಾಗಿದ್ದ. 4 ಮಕ್ಕಳ ತಾಯಿಯನ್ನ ಹೊಡೆದು ಕೊಂದವ ಬಿಹಾರದಲ್ಲಿ 3ನೇ ಮದುವೆ ಆಗೋದಕ್ಕೆ ಬಿಳಿ ಪಂಚೆ ಉಟ್ಕೊಂಡು ರೆಡಿಯಾಗಿ ನಿಂತಿದ್ದ. ಇವನೇ ನೋಡಿ, ಹೆಂಡತಿ ಕೊಂದು ತಿಂಗಳೂ ಆಗಿಲ್ಲ, ಅಷ್ಟರಲ್ಲಾಗಲೇ ಇನ್ನೊಂದು ಮದುವೆ ಆಗೋದಕ್ಕೆ ಹಸೆಮಣೆ ಏರಿ ಕೂತಿದ್ದ ಪರಮಪಾಪಿ. ಬಿಹಾರ ಮೂಲದ ಈತ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ವಾಸವಾಗಿದ್ದ. ಗಂಡ ಹೆಂಡತಿ 4 ಮಕ್ಕಳು. ಕೂಲಿ ನಾಲಿ ಮಾಡಿಕೊಂಡಿದ್ದ ಈತನಿಗೆ ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ. ಇದೇ ವಿಷಯಕ್ಕೆ ಆಗಾಗ ಜಗಳವೂ ಆಗ್ತಿತ್ತು. ಕಳೆದ ತಿಂಗಳು 14ನೇ ತಾರೀಕಿನಂದು ಇದೇ ವಿಷಯಕ್ಕೆ ಗಲಾಟೆಯಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಹೆಂಡತಿಯನ್ನೇ ಉಸಿರುಗಟ್ಟಿಸಿ ಕೊಂದು ಹಾಕಿದ್ದ. ಕೊನೆಗೆ ಅರೆನಗ್ನಗೊಳಿಸಿ ಕಾಲುವೆಗೆ ಎಸೆದು ಹೋಗಿದ್ದ. ಅವಾಗ ಸ್ಮೆಲ್ ಬರ್ತಾ ಇತ್ತು. ನಾವು ಸ್ಮೆಲ್ ಬರ್ತಾ ಇದೆ ಅಂತ ಅಕ್ಕಪಕ್ಕ ಎಲ್ಲ ಹೇಳಿದ್ವಿ. ನಮ್ಮ ಮನೆ ಹಿಂದ್ಗಡೆ ಇರೋರು ಪಂಚಾಯತಲ್ಲಿ ಕಂಪ್ಲೇಂಟ್ ಮಾಡಿ, ಏನೋ ವಾಸನೆ ಇದೆ, ಮೋರಿ ತುಂಬ ಇದೆ, ಬಂದು ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಅವ್ರು ಕ್ಲೀನ್ ಮಾಡೋಕ್ಕೆ ಪಂಚಾಯತಿಂದ ಬರೋವಾಗ ನಮಗೆ ವಿಷಯ ಗೊತ್ತಾಗಿದ್ದು. ಅವ್ರು ಚಪ್ಪಲಿ ಕಾಲು ಎತ್ತೋವಾಗ ಕಾಲು ಕಾಣಿಸ್ತು ಅಂತ. ಅಷ್ಟರಲ್ಲಿ ಅವರೆಲ್ಲ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸಮೇತ ಬಂದು ಅದು ಗಾಡಿ ಎತ್ತಿದ ಮೇಲೆ ನಮ್ಗೆ ಗೊತ್ತಾಗಿದ್ದು ವಿಷಯನ. ವಾರ ಕಳೀತಿದ್ದಂತೆ ಮೃತದೇಹ ಕೊಳೆತು ನಾರುವುದಕ್ಕೆ ಶುರುವಾಗಿದೆ. ಹೀಗಾಗಿ ಅಕ್ಕಪಕ್ಕದ ಮನೆಯವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಪೌರಕಾರ್ಮಿಕರು ಕ್ಲೀನ್ ಮಾಡುವುದಕ್ಕೆ ಬಂದಾಗಲೇ ಡೆಡ್ ಬಾಡಿ ಅಂತ ಗೊತ್ತಾಗಿದ್ದು. ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರಿಗೆ ಯಾರ ಹೆಣ ಅನ್ನೋದೇ ಗೊತ್ತಾಗಿರಲಿಲ್ಲ. ಹೀಗಾಗಿ ಸುತ್ತಮುತ್ತಲಿನ ಜನರನ್ನ ಪರಿಶೀಲಿಸಿದಾಗ ಮೊಹಮ್ಮದ್ ನಸೀಂ ಹಾಗೂ ರುಮೇಶ್ ನಾಪತ್ತೆಯಾಗಿದ್ದು ಗೊತ್ತಾಗಿದೆ. ಕೊನೆಗೆ ಆರೋಪಿಯ ಮೊಬೈಲ್ ಲೊಕೇಶನ್ ಹಿಡಿದು ಹೊರಟ ಪೊಲೀಸರು ಬಿಹಾರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಾಗಲೇ ಮತ್ತೊಂದು ಮದುವೆಯಾಗುವುದಕ್ಕೆ ಎಲ್ಲಾ ರೆಡಿ ಮಾಡಿಕೊಂಡು ನಿಂತಿದ್ದ. ಪೊಲೀಸರು ಹೋಗೋದು ಲೇಟ್ ಆಗಿದ್ರೆ 3ನೇ ಮದುವೆಯಾಗಿ ಮಧುಮಂಚದ ಖುಷಿಯನ್ನೂ ಅನುಭವಿಸಿ ಬಿಡ್ತಿದ್ದ. ಅಷ್ಟರಲ್ಲಾಗಲೇ ಮದುವೆ ಮನೆಗೆ ಎಂಟ್ರಿ ಕೊಟ್ಟ ಖಾಕಿ ಪಡೆ ಅಲ್ಲಿಂದಲೇ ಆರೋಪಿಯನ್ನ ಎತ್ತಾಕೊಂಡು ಬಂದಿದೆ. ಅವ್ರ ಮನೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಆ ಚರಂಡಿ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಚರಂಡಿಯಲ್ಲಿ ಆ ಚಿಕ್ಕದು ಚರಂಡಿ ಅದು ಯಾರಿಗೂ ಕಾಣಲಾರ್ದಂಗೆ ಇರುತ್ತೆ. ಆ ಚರಂಡಿಯಲ್ಲಿ ಒಳಗಡೆ ಬಿಟ್ಟು ಹೋಗ್ತಾರೆ. ಸೊ ಆ ಪ್ರಕಾರ ಅವರು ತಮ್ಮ ಒಂದು ಪರ್ಸ್ನಲ್ ರೀಸನ್ಸಲ್ಲಿ ಇದು ಏನೋ ಇಶ್ಯೂ ಇತ್ತು ಅವರಿಬ್ಬರ ಮಧ್ಯೆ. ಆ ಪ್ರಕಾರ ಅವ್ರಿಗೆ ಮರ್ಡರ್ ಮಾಡಿಬಿಟ್ಟು ತಮ್ಮ ಮಕ್ಕಳನ್ನು ಜೊತೆಗೆ ಕರ್ಕೊಂಡ್ಬಿಟ್ಟು ಬಿಹಾರ್ಗೆ ಹೋಗ್ತಾರೆ. ಅಲ್ಲಿನೂ ಕೂಡ ಒಂದು ಬೇರೆ ಸ್ಟೋರಿಯನ್ನು ಹೇಳಿಬಿಟ್ಟು ಇನ್ನೊಂದು ಮದುವೆ ಕೂಡ ಅಲ್ಲಿ ಆಗ್ತಾರೆ. ಒಟ್ನಲ್ಲಿ 2ನೇ ಹೆಂಡತಿ ಕೊಂದು 3ನೇ ಮದುವೆಗೆ ಸಿದ್ಧವಾದವ ಕಂಬಿ ಹಿಂದೆ ಸೇರಿದ್ದು 4 ಮಕ್ಕಳು ಮಾತ್ರ ಅನಾಥರಾಗಿದ್ದಾರೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್. ಜನಕಲ್ಯಾಣ ಸಮಾವೇಶದ ಹೆಸರಿನಲ್ಲಿ ಸಿದ್ದರಾಮೋತ್ಸವವೇ ನಡೆದು ಹೋಗಿದೆ. ಸಿಎಂ ಕುರ್ಚಿ ಕಿತ್ತಾಟ ನಡೆಯುತ್ತಿರೋ ಹೊತ್ತಲ್ಲೇ ದಳಪತಿಗಳ ಕೋಟೆಯಲ್ಲಿ ನಿಂತು ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ದಾರೆ. ಅದು ದಳಪತಿಗಳ ಕೋಟೆ, ದೇವೇಗೌಡರ ಊರು. ಆದ್ರೆ ಅಲ್ಲಿ ಇವತ್ತು ಹಾರಾಡಿದ್ದು ಕಾಂಗ್ರೆಸ್ ಬಾವುಟ, ರಾರಾಜಿಸಿದ್ದು ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು. ಕಾಂಗ್ರೆಸ್ ಸಮಾವೇಶ ಆಗಿದ್ರೂ ಅಲ್ಲಿ ಮೆರೆದಿದ್ದು ಸಿಎಂ ಸಿದ್ದರಾಮಯ್ಯ. ಜನಕಲ್ಯಾಣ ಸಮಾವೇಶ ಕಂಡಿದ್ದು ಥೇಟ್ ಸಿದ್ದರಾಮೋತ್ಸವ ರೀತಿಯೇ. ಹಾಸನದ ಬೀದಿ ಬೀದಿಗಳಲ್ಲಿ ಸಿದ್ದು ಕಟೌಟ್ಸ್, ವೇದಿಕೆ ಮುಂಭಾಗ ಕೂತಿದ್ದ ಎಲ್ಲರ ಕೈಯಲ್ಲೂ ಇದ್ದದ್ದು ಸಿದ್ದು ಫೋಟೋ. ಹಾಸನ ನಗರದ ಎಸ್ಎಂ ಕೃಷ್ಣ ನಗರದ ತುಂಬೆಲ್ಲ ಇವತ್ತು ಕಾಂಗ್ರೆಸ್ನವರದ್ದೇ ಆರ್ಭಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಇಡೀ ಸಚಿವ ಸಂಪುಟ, ಶಾಸಕರು, ಹಳೆ ಮೈಸೂರು ಭಾಗದ ಕಾರ್ಯಕರ್ತರ ದಂಡೆಯಲ್ಲಿ ಸೇರಿತ್ತು. ಸರ್ಕಾರವನ್ನ ಬೀಳಿಸುತ್ತೇವೆ ಎಂದಿದ್ದ ದೇವೇಗೌಡರಿಗೂ ಬಿಜೆಪಿಯವರಿಗೂ ಕಾಂಗ್ರೆಸ್ನಿಂದ ಅತಿ ದೊಡ್ಡ ಸಂದೇಶ ರವಾನೆಯಾಯಿತು. ಜಾತ್ಯತೀತ ಅಂತ ಹೇಳಿಕೊಂಡು 25 ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಬೂದಿ ಏರ್ತಾ ಇದ್ರೆ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು. ಯಾರು ಕೋಮುವಾದಿ ಪಕ್ಷ ಇದೆ,
ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ. ನೀವು ನಾಚಿಕೆ ಆಗೋದಿಲ್ಲ ನಿಮಗೆ? ಹೀಗೆ ಮಂತ್ರಿಗಳನ್ನ ಮುಂದಿಟ್ಟು ಮೊದಲು ವಾಗ್ಬಾಣಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನವರು ಪ್ರಯೋಗಿಸಿದ್ರು. ಇದಾದ ನಂತರ ವೇದಿಕೆಯಲ್ಲಿ ಅಬ್ಬರಿಸಿದ್ದು ಕನಕ್ಪುರದ ಬಂಡೆ ಡಿಕೆ ಶಿವಕುಮಾರ್. ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತಿದ್ದಾರೆಂದು ಮಂತ್ರಿಗಳು ಅಬ್ಬರಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಭಾಷಣ ಆರಂಭ ಮಾಡುತ್ತಿದ್ದಂತೆ ಸಿದ್ದು ಸಿದ್ದು ಎಂಬ ಘೋಷಣೆ ಪ್ರೇಕ್ಷಕರಿಂದ ಮೊಳಗಲು ಶುರುವಾಯಿತು. ಸಿದ್ದರಾಮಯ್ಯ ಅಭಿಮಾನಿಗಳ ಆಗ್ರಹ ಅರ್ಥ ಮಾಡಿಕೊಂಡ ಶಿವಕುಮಾರ್ ಈ ಬಂಡೆ ಯಾವತ್ತಿದ್ದರೂ ಸಿದ್ದರಾಮಯ್ಯ ಜೊತೆಗೆ ಇರುತ್ತೆ ಎಂಬ ಭರವಸೆ ನೀಡಿದ್ರು. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು. ಡಿಕೆ ಶಿವಕುಮಾರ್ ಮಾತಿನ ಬಳಿಕ ಅಲ್ಲಿ ಮೊಳಗಿದ್ದು ಟಗರು ಗುಟ್ರು. ಸಿದ್ದರಾಮಯ್ಯ ಭಾಷಣ ಅನ್ನುತ್ತಲೇ ಜನರ ಹರ್ಷೋದ್ಗಾರ ಮೊಳಗಿತ್ತು. ಎಲ್ಲರನ್ನೂ ಸುಮ್ಮನಾಗಿಸಿ ಭಾಷಣ ಮಾಡಿದ ಸಿದ್ದರಾಮಯ್ಯ ಒಂದೊಂದೇ ವಿಚಾರ ಮುಂದಿಟ್ಟುಕೊಂಡು ಒಬ್ಬೊಬ್ಬರಿಗೆ ಟಕ್ಕರ್ ಕೊಟ್ರು. ಮೊದಲಿಗೆ ಚನ್ನಪಟ್ಟಣ ಚುನಾವಣೆ ವೇಳೆ ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಎಂದಿದ್ದ ದೇವೇಗೌಡರಿಗೆ ಸಿಎಂ ಹಾಸನದಿಂದಲೇ ಮೆಸೇಜ್ ಪಾಸ್ ಮಾಡಿದ್ರು. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಗರ್ವಭಂಗ ಮಾಡಕ್ ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಅಲ್ಲು ಮುರಿ ಕಚ್ಚಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ಹಾಸನವನ್ನೇ ವೇದಿಕೆ ಮಾಡಿಕೊಂಡು ದೋಸ್ತಿ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲೂ ಅಹಿಂದ ವರ್ಗಗಳು ಒಗ್ಗೂಡಿದ್ರೆ ಜೆಡಿಎಸ್ನ ಮತ ಬ್ಯಾಂಕ್ ಒಡೆಯಬಹುದು ಎಂಬ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮುಳುಗಿರುವುದು ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರವನ್ನ ಮತ್ತಷ್ಟು ಸುಭದ್ರಗೊಳಿಸಿಕೊಳ್ಳುವ ಪ್ರಯತ್ನದಲ್ಲಿರುವಾಗಲೇ ಸಿಎಂ ಕುರ್ಚಿ ಕಚ್ಚಾಟ, ನಾಯಕತ್ವ ಬದಲಾವಣೆ ವಿಚಾರಗಳು ಮುನ್ನೆಲೆಗೆ ಬಂದಿವೆ. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ಸದ್ಯಕ್ಕಾಗಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಮುಖ್ಯಮಂತ್ರಿ ಮಾತ್ರ. ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, ಅದನ್ನ ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದ ಡಿಕೆ ಶಿವಕುಮಾರ್ ಮಾತು ಸಿದ್ದರಾಮಯ್ಯರನ್ನ ಕೆರಳಿಸಿದೆ. ಸಿದ್ದರಾಮಯ್ಯನವರ ಜೊತೆ ಮುಖ್ಯಮಂತ್ರಿ ರೇಸ್ನಲ್ಲಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನೂ ಕೆರಳಿಸಿದೆ. ನಿನ್ನೆ ಒಪ್ಪಂದ ಗಿಪ್ಪಂದ ಏನೂ ಇಲ್ಲ ಅಂದಿದ್ದ ಪರಮೇಶ್ವರ್ ಸಾಹೇಬರು ಇವತ್ತು ಒಪ್ಪಂದ ಅಂತ ಅವರಿಬ್ಬರೇ ರಾಜಕಾರಣ ಮಾಡಿದ್ರೆ ಮಾಡ್ಲಿ, ನಾವೆಲ್ಲ ಯಾಕೆ ಅಂತ ಸೀದಾ ಸಿಟ್ಟು ಹೊರಹಾಕಿದ್ರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮತ್ತೆ ಏನ್ ಮಾತಾಡಿದ್ದೀವಿ ಅಂತ ಹೇಳಲ್ಲ ಅಂತ ಹೊಸ ಟ್ವಿಸ್ಟ್ ಕೊಟ್ರು. ಕೆಲವು ವಿಚಾರಗಳು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದೆ. ಏನ್ ಮಾತಾಡಿದ್ದೀವಿ ಅಂತ ಬಹಿರಂಗ ಹೇಳಕ್ ಆಗ್ತದ? ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್, ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನ ಕಾಣ್ತೀವಿ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಡಿಸಿಎಂ ಅವರಿಂದಲೇ ಇಂತಹ ಮಾತು ಹೊರಬಿದ್ದಿದ್ದರಿಂದಾಗಿ ಸಿಎಂ ಸಿದ್ದರಾಮಯ್ಯರಿಗೆ ಹೋದಲ್ಲೆಲ್ಲ ಒಂದೇ ಪ್ರಶ್ನೆ ಎದುರಾಗ್ತಿದೆ, ಅದು ನಾಯಕತ್ವ ಬದಲಾವಣೆ ವಿಚಾರ. ಹಾಸನದಲ್ಲೂ ಈ ವಿಚಾರ ಕೇಳಿದಾಗ ಸಿಎಂ ಗರಂ ಆದ್ರು. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ಈ ಸಣ್ಣದು ವಿಚಾರನ ದೊಡ್ಡದು ಮಾಡಕ್ ಹೋಗ್ತಿರಲ್ಲ. ನೆನ್ನೆ ಏನ್ ಹೇಳಿದ್ದಾರೆ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಹೀಗೆ ಕಾಂಗ್ರೆಸ್ ನಾಯಕರು ತಮ್ಮ ಆಡಳಿತದ ಮೂಲಕ ಜನರ ವಿಶ್ವಾಸವನ್ನ ಬೆಳೆಸುವ ಪ್ರಯತ್ನದಲ್ಲಿದ್ದಾರೆ. ಇದೇ ವೇಳೆ ರಾಜಕೀಯವಾಗಿಯೂ ಎದುರಾಳಿಗಳ ವಿರುದ್ಧ ತಮ್ಮ ಬೆಂಬಲಿಗರನ್ನ ಮತ್ತಷ್ಟು ಒಗ್ಗೂಡಿಸುವ ಪ್ರಯತ್ನದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಸನದಲ್ಲಿ ಸಮಾವೇಶ ಮುಗಿದರೂ ಮುಂದೆ ಯಾವಾಗ ಮತ್ತಿನ್ನೆಲ್ಲಿ ಇಂತಹ ಸಮಾವೇಶ ಎಂಬ ಪ್ರಶ್ನೆ ಎದ್ದಿದೆ.
ಈಗ ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದವರು ಮುಂದಿನ ಸಮಾವೇಶದಲ್ಲಿ ಯಾರಿಗೆ ಯಾವ ಸಂದೇಶ ಕಳಿಸ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಮಂಗಳೂರಿನ ಹುಡುಗ, ಆಕೆ ಥೈಲ್ಯಾಂಡ್ ಸುಂದ್ರಿ. ಟೂರ್ಗೆ ಹೋದಾಗ ಶುರುವಾದ ಸ್ನೇಹ ಮದುವೆ ಮಂಟಪದವರೆಗೂ ತಂದಿದೆ. ಥೈಲ್ಯಾಂಡ್ ಟು ಗೋರಿಗುಡ್ಡೆ ಲವ್ ಸ್ಟೋರಿಗೆ ಮದುವೆ ಅನ್ನೋ ಮುದ್ರೆ ಬಿದ್ದಿದೆ. ಮದುವೆ ಅನ್ನೋದು ಬ್ರಹ್ಮದೇವ ಹೊಸೆದು ಕಳಿಸಿದ ಬ್ರಹ್ಮ ಗಂಟು ಅಂತಾರಲ್ಲ, ಇದಕ್ಕೆ ನೋಡಿ. ಇವರಿಗೆ ಇವರೇ ಜೋಡಿಯಾಗಬೇಕು, ಇವರಿಗೆ ಇವರೇ ಬಾಳ ಸಂಗಾತಿ ಆಗ್ಬೇಕು ಅಂತ ಮೊದಲೇ ಫಿಕ್ಸ್ ಆಗಿರುತ್ತೆ. ಹೀಗಾಗಿ ನಾವು ನೀವು ಏನೇ ಮಾಡಿದ್ರೂ ನೇಪಥ್ಯಕ್ಕೆ ಮಾತ್ರ. ಈತ ಮಂಗಳೂರಿನ ಹೈದ, ಈಕೆ ಥೈಲ್ಯಾಂಡ್ ಸುಂದರಿ. ಎಲ್ಲಿನ ಗೋರಿಗುಡ್ಡೆ, ಎಲ್ಲಿನ ಥೈಲ್ಯಾಂಡ್. ಆದ್ರೆ ಮದುವೆ ಅನ್ನೋ ಬಂಧ ಇವರಿಬ್ಬರನ್ನ ಒಂದು ಮಾಡಿದೆ. ಟೂರ್ಗೆ ಹೋದಾಗ ಶುರುವಾದ ಪ್ರೇಮ ಕಾವ್ಯ ಮದುವೆಯವರೆಗೂ ತಂದು ನಿಲ್ಲಿಸಿದೆ. ಹಿಂದೂ ಸಂಪ್ರದಾಯದಂತೆ ಥೈಲ್ಯಾಂಡ್ ಸುಂದರಿ ಹಸೆಮಣೆ ಏರಿದ್ದಾಳೆ. ಥೈಲ್ಯಾಂಡ್ಗೆ ಹೋದಾಗ ಬೆಸೆದಿತ್ತು ಪ್ರೇಮ ಬಂಧ. 2 ತಿಂಗಳ ಪ್ರೀತಿ, ಈಗ ತುಳಿದ್ರು ಸಪ್ತಪದಿ. ಇದಕ್ಕೆ ಅಲ್ವಾ ಹೇಳೋದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ಋಣವಿಲ್ಲದೆ ಯಾವ ಸಂಬಂಧಗಳು ಬೆಸೆದುಕೊಳ್ಳಲಾರವು. ನಾವು ಎಷ್ಟೇ ದೂರ ಆಗ್ಬೇಕು ಅಂದ್ರೂ ಋಣ ಇದ್ದಿದ್ದೇ ಆದ್ರೆ ಅದಾಗಿಯೇ ಹುಡುಕಿಕೊಂಡು ಬರುತ್ತೆ. ಇವರ ಹೆಸರು ಪೃಥ್ವಿರಾಜ್ ಅಮೀನ್ ಅಂತ. ಮಂಗಳೂರಿನ ಗೋರಿಗುಡ್ಡೆ ನಿವಾಸಿ. ಬೆಂಗಳೂರಿನಲ್ಲಿ ತನ್ನದೇ ಆದ ಸಾಫ್ಟ್ವೇರ್ ಕಂಪನಿಯನ್ನ ನಡೆಸ್ತಾ ಇರೋ ಪೃಥ್ವಿರಾಜ್ ಕಳೆದ ವರ್ಷ ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಹೋಗಿದ್ರು. 2 ತಿಂಗಳ ಪ್ರವಾಸದಲ್ಲೇ ಈ ಹಾಲ್ಗೆನ್ನೆಯ ಸುಂದರಿ ಪರಿಚಯವಾಗಿದ್ದಾಳೆ. ಮೊದಲು ಸ್ನೇಹ, ಆಮೇಲೆ ಪ್ರೇಮ, ಈಗ ಮದುವೆಯನ್ನೋ ಬಂಧ. ಥೈಲ್ಯಾಂಡ್ನಲ್ಲಿ ಶುರುವಾದ ಪ್ರೀತಿ ಮಂಗಳೂರಲ್ಲಿ ಸಪ್ತಪದಿ ತುಳಿಯುವಂತೆ ಮಾಡಿದೆ. ನಾನು ಥೈಲ್ಯಾಂಡ್ ಟೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಫೆಬ್ರವರಿ ಟೈಮ್ ಹೋಗಿದ್ದೆ. ಸೊ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅವ್ರು ನನಗೆ ಸಿಕ್ಕಿದ್ರು. ಸೊ ಆಮೇಲೆ ಪರಿಚಯ ಆಗಿ ನಾನು ಆಲ್ಮೋಸ್ಟ್ 2 ಮಂತ್ಸ್ ಅಲ್ಲಿದ್ದೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅವ್ರು ಇಂಡಿಯಾಗೆ ಬಂದರು. ಸೊ ಇಂಡಿಯಾದಲ್ಲಿ ಸಹ ಅವ್ರು ನಮ್ಮ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೀಗ ಮದುವೆ ಆಗಿದ್ದೆ. ಕಾಲಲ್ಲಿ ಕಾಲುಂಗುರ, ಮೈ ಮೇಲೆ ಧಾರೆ ಸೀರೆ, ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ತಾಳಿ. ಈಕೆಯನ್ನ ನೋಡಿದ್ರೆ ಯಾರು ತಾನೇ ಥೈಲ್ಯಾಂಡ್ ಹೆಣ್ಮಗಳು ಅಂತಾರೆ ಹೇಳಿ. ಥೇಟು ನಮ್ಮ ಹಿಂದೂ ಸಂಪ್ರದಾಯದ ಅಪ್ಪಟ ಭಾರತೀಯ ನಾರಿಯನ್ನು ಹಾಗೆ ಕಂಗೊಳಿಸ್ತಿದ್ದಾರೆ. ಇವರ ಹೆಸರು ಮೊಂತಕಾನ್ ಸಸೂಕ್ ಅಂತ. ಪೃಥ್ವಿರಾಜ್ ಪ್ರೀತಿಯಲ್ಲಿ ಬಿದ್ದ ಸಸೂಕ್ ಮದ್ವೆಗೂ ಮುನ್ನ 2 ತಿಂಗಳು ಮಂಗಳೂರಿಗೆ ಬಂದು ಹೋಗಿದ್ರು. ಕೊನೆಗೆ ಇಬ್ಬರ ಮನೆಯಲ್ಲಿ ಒಪ್ಪಿಕೊಳ್ತಿದ್ದಂತೆ ಕಳೆದ ಜುಲೈನಲ್ಲಿ ಥೈಲ್ಯಾಂಡ್ ಸಂಪ್ರದಾಯದಂತೆ ಮದುವೆನೂ ಆಗಿದ್ರು. ಈಗ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆಯಾಗಿದ್ದಾರೆ. ಸೊಸೆ ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದಾಳೆ, ತೊಂದರೆ ಇಲ್ಲ. ತುಂಬ ಖುಷಿಯಾಗಿದೆ ನಮಗೆ. ಫಸ್ಟಿಗೆ ಅವನು ಹೀಗೀಗೆ ಥೈಲ್ಯಾಂಡಿಂದ ಹುಡುಗಿ ಹೇಳೋಗೊಮ್ಮೆ ಶಾಕ್ ಆಯಿತು, ಬೇಡ ಅಂತಾಯಿತು, ಹೇಗಿದ್ದಾಳ ಎಂಥದೋ ಅಂತ. ಬಟ್ ನೋಡುವಾಗ ಮಂಗಳೂರಿನಲ್ಲೂ ನಾವು ಎಷ್ಟು ಹುಡುಕಿದ್ರೂ ನಮಗೆ ಅಂಥ ಒಂದು ಸೊಸೆ ಸಿಗ್ತಿರಲಿಲ್ಲ. ಸೊ ಅಷ್ಟು ಹೊಂದಾಣಿಕೆಯಲ್ಲಿ, ಅಷ್ಟು ಪ್ರೀತಿಯಲ್ಲಿ, ಅಷ್ಟು ಇದರಲ್ಲಿದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ. ಮೊಂತಕಾನ್ ಸಸೂಕ್ ಬೌದ್ಧ ಧರ್ಮಕ್ಕೆ ಸೇರಿದ ಹೆಣ್ಮಗಳು. ಹುಟ್ಟಿ ಬೆಳೆದಿದ್ದೆಲ್ಲ ಥೈಲ್ಯಾಂಡ್ನಲ್ಲೇ. ಈಗ ಪೃಥ್ವಿರಾಜ್ನನ್ನ ಕೈ ಹಿಡಿದಿದ್ರಿಂದ ಇಬ್ಬರೂ ಸಹ ಬೆಂಗಳೂರಲ್ಲೇ ಸಂಸಾರ ಕಟ್ಟಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಒಟ್ನಲ್ಲಿ ಥೈಲ್ಯಾಂಡ್ ಟು ಮಂಗಳೂರಿಗೆ ಶುರುವಾದ ಪ್ರೇಮ ಕತೆ ಮದುವೆಯಲ್ಲಿ ಸುಖಾಂತ್ಯಗೊಂಡಿದೆ. ಈ ಅಪರೂಪದ ಮದುವೆಯಲ್ಲಿ ಭಾಗಿಯಾದ ಸಂಬಂಧಿಕರು ಈ ಮುದ್ದಾದ ಜೋಡಿ 100 ಕಾಲ ಚೆನ್ನಾಗಿರ್ಲಿ ಅಂತ ಹರಸಿ ಹಾರೈಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎನ್ಐಎ ಎಂಟ್ರಿ. ಕೊಡಗು, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಸೇರಿ 16 ಕಡೆ ರೇಡ್. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ. ರೈತ ಮುಖಂಡರ ಅರೆಬೆತ್ತಲೆ ಧರಣಿ. ಡಿಸೆಂಬರ್ 9ರಿಂದ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ. ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮುಸ್ಲಿಂ ಯುವಕನಿಂದ ನಾಗರಕಟ್ಟೆಗೆ ಹಾನಿ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಘಟನೆ. ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ ಜನ. ಮನೆ ಮುಂದಿಗೆ ಮಾಡಿದ್ರು ವಾಮಾಚಾರ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ರತ್ನಾಪುರದಲ್ಲಿ ಘಟನೆ. ಮೊಟ್ಟೆ ಮಣ್ಣಿನಿಂದ ಮಾಡಿದ ಗೊಂಬೆ ಇಟ್ಟು ವಾಮಾಚಾರ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಕ್ತರ ಎಡೆಮಡೆ ಸ್ನಾನ ಸಂಪನ್ನ. ದೇಗುಲದ ಪ್ರಾಂಗಣದಲ್ಲಿ ಗೋವುಗಳಿಗೆ ನೈವೇದ್ಯ. ದೇವಾಲಯಕ್ಕೆ ಸಾವಿರಾರು ಭಕ್ತರ ಭೇಟಿ, ಪೂಜೆ. ಇವತ್ತು ನಾವು ಕೃತಾರ್ಥರಾಗಿದ್ದೇವೆ. ಈ ಒಂದು ಸೇವೆ ಮಾಡೋದ್ರ ಮೂಲಕ ನಮ್ಮ ಕುಟುಂಬಕ್ಕೆ ಏನು ಸಂಕಷ್ಟ ಬಂತು ಅದಕ್ಕೆ ಬೇಕಾಗಿ ನಾವು ಬೇರೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆವು.
ಅದೀಗ ಸರಿಯಾಗ್ತಾ ಬರ್ತಾ ಉಂಟು. ಆದ ಕಾರಣ ಸುಬ್ರಹ್ಮಣ್ಯ ದೇವರ ದಯೆ ನಮ್ಮಲ್ಲಿ ಇದೆ ಹಾಗೂ ನಮ್ಮ ಮೇಲೆ ಇದೆ ಹೇಳುವಂಥ ಒಂದು ಕೃತಾರ್ಥ ಭಾವನೆ ನಮ್ಮಲ್ಲಿದೆ. ನಾನು ಹಲವಾರು ವರ್ಷಗಳಿಂದ 10-15 ವರ್ಷಗಳಿಂದ ಈ ಸೇವೆ ಮಾಡ್ತಿದ್ದೇನೆ. ಕಾರುಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ, 5 ಗಂಭೀರ ಗಾಯ, ಜಿಮ್ಸ್ಗೆ ದಾಖಲು. ಗದಗ ಜಿಲ್ಲೆಯ ಹುಲಕೋಟಿ ಬಳಿ ಘಟನೆ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.